ಅದೇ ಅವತ್ತೇನೋ ಕಿಡ್ನಾಪ್ದು ಅಂದ್ರಲ್ವಾ ಸೀನು? ಹಾಂ ಮೇಡಮ್, ಅದು ಅವತ್ತು ನೀವು ಕಾವೇರಿ ಗಲಾಟೆ ನಡೀತಾ ಇರುತ್ತೆ, ಸ್ಟ್ರೈಕ್ ಇರುತ್ತೆ, ಒಂದು ಗಾಡಿ ಇರಲ್ಲ. ಆ ಟೈಮಲ್ಲಿ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತೀರಾ. ಅಲ್ಲಿ ಹೋಗ್ಬೇಕಾದ್ರೆ ಹಿಂದೆಗಡೆಯಿಂದ ಒಂದು ಕಾರ್ ಬರುತ್ತೆ. ಕಾರ್ ಬಂದು ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಇದು ಸೀನ್ ಇರೋದು ಮೇಡಮ್. ಹಲೋ ರೀ, ಇವತ್ತು ಕಾವೇರಿ ಗಲಾಟೆ ರೀ, ಹಾಗಾಗಿ ಒಂದು ಬಸ್ಸು ಇಲ್ಲ. ಅಪ್ಪಂಗೆ ಫೋನ್ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಇನ್ನೇನು 10 ನಿಮಿಷ ಮನೆಗೆ ತಲುಪಿರ್ತೀನಿ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಏಯ್ ಯಾರ ನೀವು? ಬಿಡ್ರೋ ಬಿಡ್ರೋ ನೋಡ್ರ ಇಳಿದಿರ ಅವಳು. ಬರೋ ಬರೋ. ಏಯ್, ಇಲ್ಲೇ ಎಲ್ಲೋ ಇರಬೇಕು, ಸರಿಯಾಗಿ ಹುಡುಕ್ರೋ. ಇದೆಯಾ? ಎಲ್ಲೋದ್ಲೇಳು? ಎಲ್ಲ ಇರಬೇಕು. ಸಿಗ್ತಾಳೆ, ಹೋಗ್ತಾಳೆ. ಸಿಗ್ತಾಳೆ. ಎಲ್ಲೋದ್ಲು? ಚಿನ್ನಾಲಿ ಇದ್ದಾರೆ ರೇ. ಸಿಕ್ಕಾಕೊಂಡ ಓಡ್ತೀಯ? ಇದು ನಮಗೆ ಕಣ್ತಪ್ಸಿ ಎಲ್ಲಿಗೆ ಓಡೋಗ್ತೀಯಾ? ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ತಂಗಿ ತರ ಬಿಟ್ಬಿಡಿ ಅಣ್ಣ. ಅಣ್ಣ ಅಂದ್ರೆ ಬಿಟ್ಬಿಡ್ತೀವ? ಏಯ್, ಇಸ್ಕಿ ಹಾತ್ ಬಾಂದ್ರೆ ಅಣ್ಣ ಬೇಡ, ಬಿಡಿ.
ಇಷ್ಟೆಲ್ಲ ಆಗುತ್ತೆ ಮೇಡಮ್. ಇಷ್ಟೆಲ್ಲ ಆದಮೇಲೆ ಟಾಸ್ ಹಾಕ್ತಾರೆ. ಟಾಸ್ ಹಾಕಿದ ತಕ್ಷಣ ಟೈಲ್ ಬೀಳುತ್ತೆ, ಅದರ ಅರ್ಥ ಫಿನಿಶ್ ಅಂತ. ಇದು ಈ ಸೀನು ಎಂಡ್ ಆಗುತ್ತೆ ಮೇಡಮ್. ಮಗ ಏನು ಮಾಡೋರು ಇವಳನ್ನ? ಬಿಟ್ಟು ಹೋಗೋಣ ಬಂದ್ರೋ ಸಾಯ್ಲಿ. ಇವಳ ಲೆಕ್ಕ ಇಲ್ಲೇ ಮುಗಿಸಿಲ್ಲ ಅಂದರೆ ಜೈಲಲ್ಲಿ ನಾವು ಕಂಬಿಗಳನ್ನ ಲೆಕ್ಕ ಹಾಕ್ಬೇಕಾಗುತ್ತೆ. ಮಗ ಹಂಗೆ ಮಾಡೋಣ. ಹೇಯ್, ಟೆನ್ಷನ್ ಯಾಕೋ? ಟಾಸ್ ಹಾಕೋಣ. ಏಟ್ ಬಿದ್ದರೆ ಇಲ್ಲೇ ಬಿಟ್ಟೋಗೋಣ, ಟೈಲ್ ಬಿದ್ದರೆ ಅಷ್ಟೇ. ಓಕೆ ಮಗ. ನೀನು ಸಿನಿಮಾ ಮಾಡಬೇಡ, ಬಿಟ್ಬಿಡು. ಏನೇ ಬಿಡಬೇಕು? ಯಾಕೆ ಬಿಡಬೇಕು? ಯಾಕೆ ಏನು ಅಂತ ಕೇಳಬೇಡ. ಒಟ್ನಲ್ಲಿ ನೀನು ಈ ಸಿನಿಮಾ ಮಾಡೋದು ನನಗಿಷ್ಟ ಇಲ್ಲ. ಜನ ಎಲ್ಲ ಅಸಹ್ಯವಾಗಿ ಮಾತಾಡ್ತಾರೆ. ಅದಕ್ಕೆ ನಿಂಗೆ ಬರಬೇಡ ಅಂತ ಹೇಳಿದ್ದು, ಗೊತ್ತಾಯ್ತಾ? ನಿನ್ಗೆ ಇನ್ನೂ ಚಿಕ್ಕ ಹುಡುಗಿ, ನಿನ್ಗೆ ಸಿನಿಮಾಗಿನ್ಮಾನೆಲ್ಲ ಏನೂ ಗೊತ್ತಿಲ್ಲ ನಿನಗೆ. ಈ ಥರ ಎಲ್ಲ ಹೇಳ್ಬೇಡ ನನಗೆ. ನನ್ಗದು ಬೇಕಾಗೂ ಇಲ್ಲ. ಒಟ್ನಲ್ಲಿ ನಿನಗೆ ಈ ದರಿದ್ರ ಸಿನಿಮಾ ಬೇಕಾ ಇಲ್ಲ ನಾನು ಬೇಕಾ? ನನಗೆ ಸಿನಿಮಾನೇ ಮುಖ್ಯ. ಸಿನಿಮಾನೇ ದೇವ್ರು ಅನ್ಕೊಂಡಿದ್ದೀನಿ, ಅದನ್ನ ದರಿದ್ರ ಅನ್ಬೇಡ. ನೋಡು ನಿನ್ ಸೂರ್ಯ ನಿನ್ ಮುಂದೆ ಏನೇನ್ ಮಾಡ್ತಾ ಇದ್ದಾನೆ ನೋಡು. ನೀನ್ ಇದೆಯೋ ಅನ್ನೋ ಪರಿಜ್ಞಾನನೂ ಇಲ್ಲ ಅವನಿಗೆ. ನೀನ್ ನಿಜವಾಗ್ಲೂ ಇಷ್ಟಪಡ್ತಾನ ಅವನು? ನೋಡು, ಅದು ಒಂದು ಲೈಫು. ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಇದಕ್ಕೆಲ್ಲ ನೀನು ಬೇಸರ ಮಾಡ್ಕೋಬಾರ್ದು. ಅವ್ನು ಬ್ಯುಸಿಲ್ಲ, ಅವ್ನು ಇರ್ತಾನೆ. ಹಾಗಂತ ಅವ್ನು ನಿನ್ನ ಪ್ರೀತಿಸ್ತಿಲ್ಲ ಅಂತಲ್ಲ. ನೀನು ಆ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಇಲ್ಲ ಇಲ್ಲ, ಅವ್ನು ನನ್ನನ್ನು ಪ್ರೀತಿಸಿಲ್ಲ. ಪ್ರೀತಿಸಿದ್ರೆ ಅವ್ನು ನನಗೆ ಹೊಡಿತಿರ್ಲಿಲ್ಲ. ಅವನು ನಂಬಿ ನಾನು ತಪ್ಪು ಮಾಡಿಬಿಟ್ಟೆ. ಏನಪ್ಪ ಕ್ಲೈಮ್ಯಾಕ್ಸ್? ಸರ್, ಫ್ಲಾಶ್ ಬ್ಯಾಕಲ್ಲಿ ಹೀರೋ ಅವ್ರ ಹೆಂಡತಿನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಸಾಯಿಸಿರೋ ವಿಷಯ ಕೇಳಿ ತುಂಬಾ ಕೋಪ ಬರುತ್ತೆ ಸರ್. ನಾವು 4 ಜನ ಅವಳನ್ನ 3 ಸಲ ಉಪಯೋಗಿಸ್ಕೊಂಡ್ವಿ, ಮಜಾ ಮಾಡಿದ್ವಿ. ಇದೇ ಕ್ಲೈಮ್ಯಾಕ್ಸು. ಹಿಂಗಿದೆ ಕ್ಲೈಮ್ಯಾಕ್ಸ್. ಸರ್, ಇಲ್ಲೇನು ಮಾಡ್ತೀರಾ ಸರ್? ಅಲ್ಲಿ ಯಾರು ಸತ್ತೋಗಿದಾರಂತೆ ಸರ್. ಹೋಗಿದ್ದಾರಾ ಸರ್? ಬನ್ನಿ ಸರ್. ಛೇ, ಈ ಹುಡುಗಿಗೆ ಬುದ್ಧಿ ಹೇಳಿ ಕಳ್ಸೋದ್ ಬಿಟ್ಟು ಬೈದು ಒಡೆದು ಕಳ್ಸಿದ್ಯಾ. ನೋಡಿಲ್ಲಿ ಏನಾಯ್ತು ಅಂತ. ಈ ಸಿನಿಮಾದಿಂದ ಒಂದು ಜೀವ ಹೋಗಿದೆ ಅಂತಂದ್ಮೇಲೆ ನಿನ್ ಸಿನಿಮಾ ಮಾಡಬೇಡ. ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಇಲ್ಲ.